ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿರುವ ಬಿಜೆಪಿಯದ್ದೇ ನಾಯಕರು ಅಂದರೆ ಯತ್ನಾಳ್ರ ಬಣ ವಿಜೇಂದ್ರ ಪಾಲ್ನ ದೊಡ್ಡ ಶತ್ರುಗಳಾಗಿದ್ದಾರೆ. ಇವತ್ತು ಕೂಡ ಭ್ರಷ್ಟ ಕುಟುಂಬದಿಂದ ಬಿಜೆಪಿಯನ್ನ ಉಳಿಸುವುದು ನಮ್ಮ ಗುರಿ ಅಂತ ಯತ್ನಾಳ್ರು ಸಿಡಿದಿದ್ದಾರೆ. ಇನ್ನು ವಿಜೇಂದ್ರ ಅವರು ಕೂಡ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬರ್ತಾರೆ. ಯಡಿಯೂರಪ್ಪನ ಮನೆಗೆ ವಂಶವಾದವಾಗಿದೆ, ಭ್ರಷ್ಟಾಚಾರ ಸಾಕಟ್ಟು ಮಾಡಿದ್ರೆ ಅದಕ್ಕೆ ನಾವು ಅಧ್ಯಕ್ಷರು ಒಪ್ಪಲಕ್ಕೆ ತಯಾರಿಲ್ಲ. ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಕುಟುಂಬ ರಾಜಕಾರಣ ಇಂಥ ಭ್ರಷ್ಟ ಕುಟುಂಬ ಎರಡೂ ಹೊರತರಬೇಕು. ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಆರೋಪ ಪ್ರತ್ಯಾರೋಪ, ವಾಗ್ಯುದ್ಧ, ಜಿದ್ದು, ಬಂಡಾಯ ಯಾವುದಕ್ಕೂ ಬ್ರೇಕ್ ಬಿಡ್ತಿಲ್ಲ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕತ್ತಿ ಮಸಿಯುತ್ತಿರುವ ಶಾಸಕ ಯತ್ನಾಳ್ ಬೆಂಕಿ ಚೆಂಡಾಗಿದ್ದಾರೆ. ಲೋಫರ್, ಜೇಬುಗಡ್ಡ, ನಾಲಾಯಕ ಅಂತಲೇ ವಿಜೇಂದ್ರ ವಿರುದ್ಧ ಬೆಂಕಿ ಉಗುಳಿರುವ ಯತ್ನಾಳ್ ನಮ್ಮ ವಿರೋಧಿ ಬಣ ದೂರು ಕೊಡೋಕೆ ವಾಷಿಂಗ್ಟನ್ ಬೇಕಿದ್ರೆ ಹೋಗ್ಲಿ, ಭ್ರಷ್ಟ ಕುಟುಂಬದಿಂದ ಬಿಜೆಪಿಯನ್ನ ಹೊರ ತರೋದೆ ನಮ್ಮ ಗುರಿ ಅಂತ ಯಡಿಯೂರಪ್ಪ ಕುಟುಂಬಕ್ಕೆ ಟಾಂಗ್ ಕೊಟ್ರು. ಯಾವಾಗ ಪಕ್ಷದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ವಂಶವಾದ ಭ್ರಷ್ಟಾಚಾರ ನಾನು ಒಪ್ಪುವುದಿಲ್ಲ ಅಂತೇಳಿ, ಯಡಿಯೂರಪ್ಪನ ಮನೆಗೆ ವಂಶವಾದವಾಗಿದೆ, ಭ್ರಷ್ಟಾಚಾರ ಸಾಕಟ್ಟು ಮಾಡಿದ್ರೆ ಅದಕ್ಕೆ ನಾವು ಅಧ್ಯಕ್ಷರು ಒಪ್ಪಲಕ್ಕೆ ತಯಾರಿಲ್ಲ. ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯ ಸತ್ಯನೇ. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ, ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಇಷ್ಟೇ ಅಲ್ಲ, ವಿಜಯೇಂದ್ರ ಅವರಪ್ಪ ಮೂಲ ಕಾರ್ಯಕರ್ತರನ್ನ ಹೇಗೆ ತುಳಿದ್ರು, ನಾಯಕರನ್ನ ಹೇಗೆ ಮುಗಿಸಿದ್ರು ಎಲ್ಲ ಬಿಚ್ಚಿಡ್ತೀನಿ ಅಂತ ಬಿಎಸ್ವೈ ವಿರುದ್ಧ ಯತ್ನಾಳ್ ಬಾಂಬ್ ಸಿಡಿಸಿದ್ರು. ಈ ಮಾತುಗಳಿಗೆ ಸಿಟ್ಟಾದ ವಿಜಯೇಂದ್ರ ಟಾರ್ಗೆಟ್ ಮಾಡೋರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಮೂಲಕ ರೋಷ ಹೊರಹಾಕಿದ್ರು. ವಿಜೇಂದ್ರ ಅವ್ರ ಅಪ್ಪ ಏನು ಭ್ರಷ್ಟಾಚಾರ ಮಾಡ್ಯಾರದ್ದು ಹೇಳ್ತೀವಿ, ಮೂಲ ಕಾರ್ಯಕರ್ತರು ಹೆಂಗೆ ತುಳಿದಾರತ್ ಹೇಳ್ತೀವಿ, BB ಶಿವಪ್ಪರನ್ನ ಹೆಂಗೆ ಮುಗಿಸಿದ್ರು, ಎಸ್ ಮಲ್ಲಿಕಾರ್ಜುನ ಅವ್ರನ್ನ ಹೆಂಗೆ ಮುಗಿಸಿದ್ರು, ಬಸವರಾಜ ಪಾಟೀಲ್ ಸೆಣಮ್ನ ಹೆಂಗೆ ಮುಗಿಸಿದ್ರು, ಅನಂತ್ ಕುಮಾರ್ನ ಹೆಂಗೆ ಮುಗಿಸಿದ್ರು ಎಲ್ಲ ಹೇಳ್ತೀವಿ. ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಯತ್ನಾಳ್ ಇರ್ಬೋದು, ಯಾರೇ ಇರ್ಬೋದು, ನಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನೆನ್ನನ್ನು ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳಿದ್ದೇನೆ. ನಾಳೆ ರಾಜ್ಯಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಪಕ್ಷದ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಲು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಪ್ರಮುಖರ ಜೊತೆ ರಾಧಾ ಮೋಹನ್ ದಾಸ್ ಪ್ರಮುಖ 3 ಸಭೆಗಳನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜನಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹದ ಬಗ್ಗೆ ಸಭೆ ನಡೆಯಲಿದೆ. 4 ಗಂಟೆಗೆ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಚುನಾವಣೆ ಸಂಬಂಧ ಚರ್ಚೆ ಆಗಲಿದೆ. ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯಲಿದೆ. ನಾಳೆ ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಾಳೆ ದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರ ಸಭೆಯನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ. ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನ, ಬೇರೆ ಇತರ ವಿಚಾರಗಳನ್ನ, ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಒಟ್ನಲ್ಲಿ ನಾಯಕತ್ವ ಬದಲಾವಣೆ ಸಂಘರ್ಷದ ಬಗ್ಗೆ ನಾಳೆ ರಾಧಾ ಮೋಹನ್ ದಾಸ್ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ. ಮುಂದೆ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲ್ಕತ್ತಾದಲ್ಲಿ ವೈದ್ಯನ ಅತ್ಯಾಚಾರ ಮಾಡಿ ಕೊಂದಿದ್ದಂತಹ ಪಾಪಿಗೆ ಕೋರ್ಟ್ ಇವತ್ತು ಶಿಕ್ಷೆ ವಿಧಿಸಿದೆ. ಅಪರಾಧಿ ಸಂಜಯ್ ರಾಯ್ಗೆ ಸಿಬಿಐ ನ್ಯಾಯಾಲಯ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿದೆ. ವಿಚಾರಣೆ ಮುಗಿದು ಕೇವಲ 59 ದಿವಸಗಳಲ್ಲಿ, ಅಂದರೆ ಇಡೀ ಪ್ರಕರಣ ನಡೆದು 59 ದಿವಸಗಳಲ್ಲೇ ಅತ್ಯಾಚಾರಿಗೆ ಶಿಕ್ಷೆ ಆಗಿರುವಂಥದ್ದು ದೇಶದ ಇತಿಹಾಸದಲ್ಲಿದೆ. ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಕೊಲೆ ಪ್ರಕರಣ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ.
ಅದು 2024 ಆಗಸ್ಟ್ 9ನೇ ತಾರೀಕು ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದಿದ್ದ ದುಷ್ಕೃತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಕಿರಿಯ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಮುಗಿಬಿದ್ದಿದ್ದ ಕಾಮುಕ ಅಮಾನುಷವಾಗಿ ಅತ್ಯಾಚಾರ ಎಸಗಿದ್ದ. ಯಾವ ಮಟ್ಟಿಗೆ ಅಂದ್ರೆ ಅತ್ಯಾಚಾರಕ್ಕೆ ನಲುಗಿದ ಯುವ ವೈದ್ಯೆಯ ಜೀವವೇ ಹೊರಟು ಹೋಯ್ತು. ಎಂಥ ಕಾಮುಕ ಕೊಲೆಪಾತಕಿ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ನೀಡಿ ನ್ಯಾಯಾಲಯ ಆದೇಶ ಪ್ರಕಟಿಸಿದೆ. ಕೇವಲ 57 ದಿನಗಳಲ್ಲಿ ವಾದ ಪ್ರತಿವಾದ ಪೂರ್ಣಗೊಳಿಸಿದ್ದ ಸಿಬಿಐ ಜಿಲ್ಲಾ ನ್ಯಾಯಾಲಯ ಜಡ್ಜ್ ಅರ್ನಿ ಬಂದಾಸ್ ಶನಿವಾರ ಸಂಜಯ್ ರಾಯ್ನನ್ನ ಅಪರಾಧಿ ಎಂದು ಘೋಷಿಸಿದ್ರು. ಅಪರಾಧಿ ಎಂದು ಘೋಷಿಸಿದ 2 ದಿನಕ್ಕೆ ಅಂದರೆ ಇವತ್ತು ರೇಪಿಸ್ಟ್ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತ ಜಾರಿಯಾದ ಬಳಿಕ ಅತಿ ಬೇಗ ಅತ್ಯಾಚಾರಿ ಅಪರಾಧಿಗೆ ಶಿಕ್ಷೆ ಆಗಿರೋದು ಇದೇ ಮೊದಲು. ಶಿಕ್ಷೆ ಪ್ರಕಟಕ್ಕೂ ಮುನ್ನ ಅಪರಾಧಿಗೆ ನ್ಯಾಯಾಧೀಶರಾದ ಅರ್ನಿ ಬಂದಾಸ್ ಶಿಕ್ಷೆ ಬಗ್ಗೆ ಏನಾದ್ರೂ ಹೇಳಲು ಇದೆಯೇ ಎಂದು ಕೇಳಿದ್ರು. ಇದಕ್ಕೆ ಅಪರಾಧಿ ಸಂಜಯ್ ರಾಯ್, ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಅತ್ಯಾಚಾರ ಎಸಗಿಲ್ಲ, ತಪ್ಪಿತಸ್ಥ ಅಲ್ಲ ಅಂದು ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ದೆ. ಕೆಲವರು ತಪ್ಪಪ್ಪಿಕೊಳ್ಳುವಂತೆ ನನಗೆ ಒತ್ತಡ ಹೇರಿದ್ರು. ಸ್ವಾಮಿ, ನಾನು ನಿರಪರಾಧಿ ಅಂತ ಅಪರಾಧಿ ಮನವಿ ಮಾಡಿಕೊಂಡ. ನಿನ್ನ ವಿರುದ್ಧ ಆರೋಪ ಸಾಬೀತಾಗಿದೆ ಎಂದ ನ್ಯಾಯಾಧೀಶರು ಬಿಎನ್ಎಸ್ ಸೆಕ್ಷನ್ 64 ಅತ್ಯಾಚಾರ, ಸೆಕ್ಷನ್ 66 ಮಹಿಳಾ ಸಾವಿಗೆ ಕಾರಣವಾಗಿರುವುದು, ಸೆಕ್ಷನ್ 103 ಭಾಗ 1 ಹತ್ಯೆ ಅಡಿಯಲ್ಲಿ ನೀನು ದೋಷಿ. ಈ ಪ್ರಕರಣ ಮರಣದಂಡನೆ ನೀಡುವಂತ ಅಪರೂಪ ಅಪರಾಧ ಅಲ್ಲ. ಜೀವಾವಧಿ ಶಿಕ್ಷೆ ನೀಡುತ್ತಿದ್ದೇನೆ. ಜೊತೆಗೆ ಅಪರಾಧಿಗೆ 50,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಶಿಕ್ಷೆ ಬರೆದರು. ಅಲ್ಲದೆ ಸಂತ್ರಸ್ತೆ ಕುಟುಂಬಕ್ಕೆ ರಾಜ್ಯ ಸರ್ಕಾರ 17 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕೆಂದು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚಿಸಿದ್ದಾರೆ. उसके लिए उनका जाबोजीवन कारावास का सजा सुनाया. टोटल 70 लाख उनका फैमिली को देने होगा. कैपिटल पनिशमेंट हम लोग मांगा था सीबीआई का तरफ से, फिर भी कोर्ट जो बोला ये रियरेस्ट मैटर नहीं है, इसलिए हम फांसी का सजा नहीं सुना रहे. ಅಪರಾಧಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು. ಕೋರ್ಟ್ ಬಳಿ 100 ವೈದ್ಯರ ಪ್ರತಿಭಟನೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ತೀರ್ಪು ಹೊರಬೀಳ್ತಿದ್ದಂತೆ ಕೋರ್ಟ್ ಬಳಿ ಸೇರಿದ್ದ 100 ವೈದ್ಯರು ಪ್ರತಿಭಟನೆ ಮಾಡಿದ್ರು. ವೈದ್ಯೆ ಕೊಂದ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಜೀವಾವಧಿ ಶಿಕ್ಷೆ ತೀರ್ಪು ತೃಪ್ತಿ ತಂದಿಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕೋಲ್ಕತ್ತಾ ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಕೊಂದಿದ್ದ ಹಂತಕನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿರೋದು ಸ್ವಾಗತಾರ್ಹ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇವತ್ತಿನಿಂದ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಪತ್ಯ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಟ್ರಂಪ್ ಸರ್ಕಾರದಲ್ಲಿ ಅನಿವಾಸಿ ಭಾರತೀಯರ ಪಾರುಪತ್ಯ ಕೂಡ ಶುರುವಾಗ್ತಾ ಇದೆ. ಅದರ ಕುರಿತಾದಂತಹ ಒಂದು ವಿಶೇಷ ವರದಿಯನ್ನು ನಿಮಗೆ ತೋರಿಸ್ತೀನಿ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ಗೆ ಪಟ್ಟಾಭಿಷೇಕ. ಭಾರತೀಯ ಕಾಲಮಾನ ರಾತ್ರಿ 10:30ರಿಂದ ಡೊನಾಲ್ಡ್ ಟ್ರಂಪ್ 47ನೇ ಅಮೆರಿಕನ್ ಪ್ರೆಸಿಡೆಂಟ್. ಪ್ರಮಾಣ ವಚನಕ್ಕೂ ಮುನ್ನ ಅಮೆರಿಕದ ಆರ್ಲಿಂಗ್ಟನ್ ರಾಷ್ಟ್ರೀಯ ಘಾಟ್ನಲ್ಲಿ ಅಗಲಿದ ಗಣ್ಯರಿಗೆ ಪುಷ್ಪನಮನ ಸಲ್ಲಿಸಿದ್ರು. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗ್ತಿದ್ದಂತೆ ಅನಿವಾಸಿ ಭಾರತೀಯರನ್ನೇ ಶ್ವೇತಭವನದ ಸೂತ್ರಧಾರರನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮೊದಲಿಗರು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಅಮೆರಿಕದ ದ್ವಿತೀಯ ಮಹಿಳೆ ಉಷಾ ವ್ಯಾನ್ಸ್. Vice President of the United States, J.D. Vance, wherever he may be. There's a lot of people. It's a little tough when you say, where is he? You know, you got a lot of people in here. But J.D. Vance has been extraordinary. And he's got an unbelievable wife, the second lady of the United States, Usha Vance. So Usha, thank you very much. It's a beautiful couple, great people. ಅಮೆರಿಕ ಅಧ್ಯಕ್ಷರನ್ನ ಬಿಟ್ಟರೆ ಉಪಾಧ್ಯಕ್ಷರಿಗೆ ಶ್ವೇತಭವನದಲ್ಲಿ ಅತ್ಯುನ್ನತ ಗೌರವ. ಈ ಗೌರವಕ್ಕೆ ಪಾತ್ರರಾಗಿರುವುದು ಭಾರತ ಮೂಲದ ಉಷಾ ಮತ್ತು ಆಕೆಯ ಪತಿ ಜೆಡಿ ವ್ಯಾನ್ಸ್. ಅಮೆರಿಕ ಉಪಾಧ್ಯಕ್ಷ ಆಗ್ತಿರೋ ಜೆಡಿ ವ್ಯಾನ್ಸ್ ಭಾರತದ ಅಳಿಯ. ಜೆಡಿ ವ್ಯಾನ್ಸ್ ಮದುವೆ ಆಗಿರೋದು
ಉಷಾ ಚಿಲುಕುರಿ ಅವರನ್ನ. ಉಷಾ ಚಿಲುಕುರಿ ಮೂಲತಃ ನಮ್ಮ ಭಾರತದವರು. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪಮಾರು ಗ್ರಾಮದವರು. ಈಗ ಅಮೆರಿಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೆಡಿ ವ್ಯಾನ್ಸ್ ಪತ್ನಿಯಾಗಿದ್ದಾರೆ. ಉಷಾ ಹಿಂದೂ, ಜೆಡಿ ವ್ಯಾನ್ಸ್ ರೋಮನ್ ಕ್ಯಾಥೋಲಿಕ್. 2014ರಲ್ಲಿ ಜೆಡಿ ವ್ಯಾನ್ಸ್ ಉಷಾ ಚಿಲುಕುರಿ ಅವರ ಮದುವೆ ಆಯಿತು. ಅಮೆರಿಕದಲ್ಲಿ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ರು. ಈಗ ಉಷಾ ವ್ಯಾನ್ಸ್ ಅಮೆರಿಕದ 2ನೇ ಅತ್ಯುನ್ನತ ಮಹಿಳೆಯಾಗ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಉನ್ನತ ಹುದ್ದೆ ಅಲಂಕರಿಸುತ್ತಿರೋ ಮತ್ತೊಬ್ಬ ಅನಿವಾಸಿ ಭಾರತೀಯ ವಿವೇಕ್ ರಾಮಸ್ವಾಮಿ. ತಮಿಳುನಾಡು ಮೂಲದ ವಿವೇಕ್ ರಾಮಸ್ವಾಮಿ ಅಮೆರಿಕದಲ್ಲಿ ತನ್ನದೇ ಉದ್ಯಮ ಕಟ್ಟಿರುವ ಚತುರ. ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಪರಮಾಪ್ತರು. ಅಮೆರಿಕ ದಕ್ಷತಾ ವಿಭಾಗದ ಸಹ ಮುಖ್ಯಸ್ಥರಾಗಿ ಟ್ರಂಪ್ ಆಯ್ಕೆ ಮಾಡಿದ್ರು. ಈಗ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಗಲಿದ್ದಾರೆ. ಶೀಘ್ರದಲ್ಲೇ ಓಹಿಯೋ ಗವರ್ನರ್ ಹುದ್ದೆಗೆ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಟ್ರಂಪ್ ಆಡಳಿತದಲ್ಲಿ ಪ್ರಮುಖ ಹುದ್ದೆ ಅಲಂಕರಿಸುತ್ತಿರುವ ಮತ್ತೊಬ್ಬ ಅನಿವಾಸಿ ಭಾರತೀಯ ಕಾಶ್ ಪಟೇಲ್ ಅಲಿಯಾಸ್ ಜೇಮ್ಸ್ ಬಾಂಡ್ ಪಟೇಲ್. ಕಾಶ್ ಪಟೇಲ್ ತಂದೆ ಮೂಲತಃ ಗುಜರಾತ್ನವರು. ಕಾಶ್ ಪಟೇಲ್ ಅಮೆರಿಕದಲ್ಲೇ ಹುಟ್ಟಿ ಬೆಳೆದು ಶಿಕ್ಷಣ ಪೂರೈಸಿ ಕೊನೆಗೆ ಟ್ರಂಪ್ ಮೊದಲ ಅವಧಿಯಲ್ಲಿ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ರು. ಅಧ್ಯಕ್ಷ ಟ್ರಂಪ್ ಅವರ ನಿಷ್ಠಾವಂತ ಗೆಳೆಯ. ಟ್ರಂಪ್ ಗೆಲುವಿನ ತಂತ್ರಗಾರಿಕೆಯ ಪ್ರಮುಖ ವ್ಯಕ್ತಿ ಕಾಶ್ ಈಗ ಅಮೆರಿಕ FBI ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಿದ್ದು ಶೀಘ್ರದಲ್ಲೇ ಅಧಿಕಾರ ಸ್ವೀಕರಿಸುತ್ತಾರೆ. ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಲಿದ್ದಾರೆ ಬಾಬಿ ಜಿಂದಾಲ್. ಬಾಬಿ ಜಿಂದಾಲ್ ತಂದೆ ತಾಯಿ ಮೂಲತಃ ಪಂಜಾಬ್ನವರು. ಲೂಸಿಯಾನಾದ ಮಾಜಿ ಗವರ್ನರ್ ಆಗಿದ್ದ ಬಾಬಿ ಜಿಂದಾಲ್ ಟ್ರಂಪ್ ಅವರ ನೀತಿಗಳನ್ನು ಪ್ರತಿಪಾದಿಸುವುದರಿಂದ ಪ್ರಮುಖ ಹುದ್ದೆ ಫಿಕ್ಸ್ ಆಗ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಿ ನಿಪುಣತೆಯುಳ್ಳ ಬಾಬಿ ಜಿಂದಾಲ್ಗೆ ಈಗಾಗಲೇ ಆರೋಗ್ಯ ಮತ್ತು ಮಾನವ ಸೇವೆಗಳ ಕಾರ್ಯದರ್ಶಿ ಹುದ್ದೆ ಫಿಕ್ಸ್ ಆಗಿದೆ. ಇವರನ್ನ ಬಿಟ್ಟರೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಅನಿವಾಸಿ ಭಾರತೀಯರಾದ ನಿಕ್ಕಿ ಹ್ಯಾಲೆ, ತುಳಸಿ ಗಬ್ಬಾರ್ಡ್ಗೂ ಸ್ಥಾನಮಾನ ಫಿಕ್ಸ್ ಆಗಲಿದೆ. ಅಂದಹಾಗೆ ಅಮೆರಿಕ ಅಧ್ಯಕ್ಷರಾಗ್ತಿದ್ದಂತೆ ಟ್ರಂಪ್ ಅನೇಕ ಪ್ರಮುಖ ನಿರ್ಣಯಗಳಿಗೆ ಸಹಿ ಹಾಕ್ತಿದ್ದಾರೆ. ಇದರಲ್ಲಿ 7 ನೀತಿಗಳು ಬಹುಮುಖ್ಯವಾದದ್ದು. ಅಮೆರಿಕದಲ್ಲಿರುವ ಸರಿಸುಮಾರು 1 ಕೋಟಿ ಅಕ್ರಮ ವಲಸಿಗರನ್ನ ಹೊರಹಾಕುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಕೆನಡಾವನ್ನ ಯುನೈಟೆಡ್ ಸ್ಟೇಟ್ಸ್ನ 51ನೇ ರಾಜ್ಯ ಮಾಡುವ ನಿರ್ಣಯ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ಪ್ರದೇಶವನ್ನೇ ಖರೀದಿಸಲು ನಿರ್ಧರಿಸಿದ್ದಾರೆ. ಪನಾಮಾ ಕಾಲುವೆ ಮೇಲೆ ನಿಯಂತ್ರಣ ಹೇರುವುದು, ಜನ್ಮಸಿದ್ಧ ಪೌರತ್ವದ ನೀತಿಗೆ ಕೊನೆ ಹಾಡುವುದು, ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಮಾತುಕತೆ ನಡೆಸುವುದು ಮತ್ತು ಮಹಿಳಾ ಕ್ರೀಡೆಗಳಿಂದ ಸಲಿಂಗಿಗಳನ್ನ ಹೊರಗಿಡುವ ಕಾನೂನು ತಿದ್ದುಪಡಿಗಳಿಗೆ ಟ್ರಂಪ್ ಸಹಿ ಹಾಕ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೀಘ್ರದಲ್ಲೇ ಭಾರತ ಪ್ರವಾಸ ಮಾಡೋ ಸಾಧ್ಯತೆ ಇದೆ. ಏನೇ ಹೇಳಿ, ಟ್ರಂಪ್ ಮೊದಲ ಅವಧಿಯ ಕೆಲ ನಿರ್ಧಾರಗಳು ಭಾರತಕ್ಕೆ ವರವಾಗಿತ್ತು. ಈಗ ಟ್ರಂಪ್ 2.0ನಲ್ಲೂ ಭಾರತದ ಜೊತೆ ಮುಕ್ತ ವ್ಯವಹಾರಕ್ಕೆ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಶತಮಾನೋತ್ಸವದ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶಕ್ಕೆ ಕುಂದಾನಗರಿ ಸಜ್ಜಾಗಿದೆ. ನಾಳೆ ಸಿಪಿಎಡ್ ಮೈದಾನದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೆಸರಿನಲ್ಲಿ ಸಮಾವೇಶ ನಡೆಯಲಿದೆ. ಸುವರ್ಣ ವಿಧಾನಸೌಧದಲ್ಲಿ ನಿರ್ಮಿಸಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅನಾವರಣ ಮಾಡಲಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಲು ಘಟಾನುಘಟಿಗಳೇ ಬಂದಿದ್ರು. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಆಸ್ಪತ್ರೆಗೆ ಆಗಮಿಸಿ ನೀವು ಬೇಗ ಹುಷಾರಾಗಿ ಅಂತ ಹಾರೈಸಿದ್ರು. ನಮ್ಮ ಮೆಟ್ರೋ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋರ ತಾಣವಾಗ್ತಿದೆ. ಇವತ್ತು ಹಸಿರು ಮಾರ್ಗದ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಟ್ರೈನ್ ಬರುವಾಗ ಟ್ರ್ಯಾಕ್ಗೆ ಇಳಿದು ವ್ಯಕ್ತಿ ಸುಸೈಡ್ಗೆ ಮುಂದಾಗಿದ್ದ. ಕೂಡಲೇ ಮೆಟ್ರೋ ಸಿಬ್ಬಂದಿ ಆತನನ್ನ ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಿಯಕರನನ್ನ ಕೊಂದಿದ್ದ ಅಪರಾಧಿ ಗ್ರೀಷ್ಮಾಗೆ ಕೇರಳ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ. 2022ರಲ್ಲಿ ಅಕ್ಟೋಬರ್ 14ರಂದು ತಮ್ಮ ಮನೆಗೆ ಪ್ರಿಯಕರ ರಾಜ್ನನ್ನ ಕರೆಸಿದ್ದ ಗ್ರೀಷ್ಮಾ ವಿಷ ಕುಡಿಸಿ ಹತ್ಯೆಯನ್ನು ಮಾಡಿದ್ಲು. ಅಪರಾಧಿಗೆ ಕೋರ್ಟ್ ಮರಣ ದಂಡನೆ ವಿಧಿಸಿದೆ. ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಬಿಯರ್ ಮೇಲಿನ ಸುಂಕದ ದರ 10 ರೂಪಾಯಿಯಿಂದ 45 ರೂಪಾಯಿಗೆ ಏರಿಸಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ತಮಿಳುನಾಡಿನ ಪರಂತೂರು ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವಾಗಲಿದೆ. ಈ ಯೋಜನೆ ವಿರೋಧಿಸಿ ನಟ ಹಾಗೂ ತಮಿಳು ವೆಟ್ರಿ ಕಾಳಗ ಮುಖ್ಯಸ್ಥ ವಿಜಯ್ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕಾಂಚೀಪುರಂನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು. ತಮಿಳುನಾಡಿನ ಪರಂತೂರು 2018ರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಕೊಲೆ ಆರೋಪಿ ಅಂತ ರಾಹುಲ್ ಗಾಂಧಿ ಕರೆದಿದ್ರು. ಜಾರ್ಖಂಡ್ನಲ್ಲಿ ಪ್ರಕರಣ ದಾಖಲಾಗಿತ್ತು.
ಚಾರ್ಮಡಿ ಘಟ್ಟ ಪ್ರದೇಶದಲ್ಲಿ ಭಾರೀ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಮೂಡಿಗೆರೆ ಬಳಿಯ ಬಿದಿರುತಳ ಬಂಜಾರು ಅರಣ್ಯ ಪ್ರದೇಶಕ್ಕೂ ಬೆಂಕಿ ವ್ಯಾಪಿಸಿದೆ. ಅಪಾರ ಪ್ರಮಾಣದ ಸಸ್ಯ ಸಂಪತ್ತಿನ ಜೊತೆಗೆ ವನ್ಯಜೀವಿಗಳ ಪ್ರಾಣಕ್ಕೂ ಕುತ್ತು ಬಂದಿದ್ದು, ಬೆಂಕಿ ನಂದಿಸಲು ಅರಣ್ಯ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿದ್ದ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕದನ ವಿರಾಮ ಒಪ್ಪಂದದ ಅಡಿಯಲ್ಲಿ 3 ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ 90 ಪ್ಯಾಲೆಸ್ಟೀನಿಯನ್ ಕೈದಿಗಳನ್ನು ರಿಲೀಸ್ ಮಾಡಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.